ಇದರ ಮಧ್ಯದಲ್ಲಿ ತುಂಬ ಸದ್ದಾಗದೇ ಇದ್ದರೂ ದೊಡ್ಡ ಸುದ್ದಿನೇ ಇದು. ಪಾಕಿಸ್ತಾನದ ವಶದಲ್ಲಿ ಒಬ್ಬ BSF ಯೋಧ ಸಿಕ್ಕಾಕೊಂಡ್ಬಿಟ್ಟಿದ್ದ. ಆತನ ಪಾಕಿಸ್ತಾನದ ವಶದಲ್ಲಿ ಈ ಒಬ್ಬ ಯೋಧ ಇದ್ದ. ಯೋಧನ ಕಥೆ ಏನು? BSF ಯೋಧನ ಸುರಕ್ಷಿತ ವಾಪಸಾತಿಗೋಸ್ಕರವಾಗಿ ಭಾರತ ಏನು ಕ್ರಮ ತೆಗೆದುಕೊಂಡಿದೆ? ಇಲ್ಲಿ ಕೇಂದ್ರಕ್ಕೆ ಕಾಂಗ್ರೆಸ್ ಮಾಧ್ಯಮ ವಿಭಾಗದ ಮುಖ್ಯಸ್ಥ ಪವನ್ ಖೇರಾ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಲ್ಲ ರೀ, ಭಾರತದೊಬ್ಬ BSF ಯೋಧನನ್ನು ಅವರು ಬಂದರು, ಕರ್ಕೊಂಡ್ರು, ಹೊರಟು ಹೋಗ್ಬಿಟ್ರು. ಅವರ ವಶದಲ್ಲೇ ಇದೀಗ ಭಾರತದ BSF ಯೋಧ ಇದ್ದಾನೆ. ನಿಮ್ಮ ಕ್ರಮಗಳು ಎಲ್ಲಿಗೆ ಬಂತು ಅಂತ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಮಾಧ್ಯಮ ವಿಭಾಗದ ಮುಖ್ಯಸ್ಥ ಪವನ್ ಖೇರಾ. ಯೋಧನ ವಾಪಸಾತಿಯ ಬಗ್ಗೆ ಆತನ ಕುಟುಂಬಕ್ಕೆ ಮೊದಲು ತಾವು ಮಾಹಿತಿಯನ್ನು ಕೊಡಿ ಅಂತೇಳಿ ಆಗ್ರಹ ಮಾಡಿದ್ದಾರೆ. ಭಾರತ ಪಾಕ್ ಗಡಿಯಲ್ಲಿ ರೈತರಿಗೆ ಬೆಂಗಾವಲು ಕೊಡ್ತಾ ಇದ್ದಂಥ ಸಾಹು ಬಿಸಿಲಿನಿಂದ ಮರದ ಕೆಳಗಡೆ ವಿಶ್ರಾಂತಿಗೆ ಹೋಗಿದ್ದ. ಗೊತ್ತಿಲ್ಲದೇನೆ, ಅಲ್ಲಿ ಗಡಿ ಗೊತ್ತಾಗಲ್ಲ ನಿಮಗೆ. ಎಲ್ಲರ ಜನರಲ್ ಕಲ್ಪನೆ ಏನು ಅಂತ ಹೇಳಿದ್ರೆ, LOC ಅಂದರೆ ಒಂದು ದೊಡ್ಡ ಕಾಂಪೌಂಡ್ ಹಾಕ್ಬಿಟ್ಟಿರ್ತಾರೆ, ಎಲ್ಲ ಕಡೆ ಬೇಲಿ ಇರುತ್ತೆ ಗಡಿ ಉದ್ದಕ್ಕೂ. ಅವಾಗ ಗಡಿ ಗೊತ್ತಾಗ್ಬಿಡುತ್ತೆ ಅಂಥೇಳಿ ಅನೇಕ ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಗಡಿ ಸ್ವಲ್ಪ ಇವರು ಆ ಕಡೆ ಬರಬಹುದು, ಆ ಕಡೆಯವರು ಈ ಕಡೆ ಬರಬಹುದಾಗುತ್ತಲ್ಲ. ಈ ಥರ ರೈತರ ಬೆಂಗಾವಲಿಗಿದ್ದಂಥ ಈ ವೀರ ಯೋಧ ವಿಶ್ರಾಂತಿಗೆ ಅಂತ ಹೋಗಿದ್ದಾನೆ. ಏಪ್ರಿಲ್ 23ನೇ ತಾರೀಕು ಪಂಜಾಬ್ನ ಫಿರೋಜ್ಪುರದ ಗಡಿಯಲ್ಲಿ ಪಾಕಿಸ್ತಾನದ ಸೈನ್ಯ ಇವನನ್ನು ಅರೆಸ್ಟ್ ಮಾಡಿದೆ. ಪಾಕ್ ಬಂಧಿಸಿ 6 ದಿನಗಳಾದರೂ ಕೂಡ ಈತನ ಕುಟುಂಬಕ್ಕೆ ಇಲ್ಲಿವರೆಗೂ ಅದರ ಬಗ್ಗೆ ಮಾಹಿತಿಯನ್ನೇ ಯಾರೂ ಕೊಡ್ತಾ ಇಲ್ವಲ್ಲ, ಯಾಕೆ ಅಂತೇಳಿ ಪವನ್ ಖೇರಾ ಕೇಳಿದ್ದಾರೆ.